ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 1ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನ ಕಾರ್ಯವೆಲ್ಲವೂ ಸಫಲವಾಗುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ಮಗನೇ ಮಗಳೇ, ನಿನ್ನ ಕಾರ್ಯವೆಲ್ಲವೂ ಸಫಲವಾಗುತ್ತೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ಅನೇಕ ಕಾರ್ಯಗಳಲ್ಲಿ ನಾವು ಏನು ಕಂಡಿರುವುದಿಲ್ಲ, ಒಂದು ಜಯವನ್ನು ನೋಡಿರುವುದಿಲ್ಲ, ಸಫಲತೆಯನ್ನು ಕಂಡಿರುವುದಿಲ್ಲ. ನಾವು ಯಾವಾಗ ಕರ್ತನ ಸಮ್ಮುಖಕ್ಕೆ ಹೋಗಿ, ಅಪ್ಪ ನನಗೆ ಸಫಲತೆ ಬೇಕು ಸ್ವಾಮಿ, ನನಗೊಂದು ಜಯ ಬೇಕು ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಏನ್ ಮಾಡುವವರಾಗಿದ್ದಾರೆ, ಒಂದು ಸಫಲತೆಯನ್ನು ಕೊಂಡು ಬರುವವರಾಗಿದ್ದಾರೆ, ಒಂದು ಜಯದ ಮಾರ್ಗವನ್ನು ಕೊಂಡು ಬರುವವರಾಗಿದ್ದಾರೆ. ನಮ್ಮ ಮಾರ್ಗಗಳನ್ನ, ನಮ್ಮ ಕೆಲಸಗಳನ್ನ ನಾವೇನ್ ಮಾಡಬೇಕು, ನಮ್ಮ ಕರ್ತನಿಗೆ ಒಪ್ಪಿಸಿಕೊಡಬೇಕು. ಆತನು ಸಫಲತೆಯಲ್ಲಿ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನಿಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಮುಟ್ರಿ, ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ, ಅಪ್ಪ ಸಫಲತೆಯಲ್ಲಿ ನೀನು ನಡೆಸು ಕರ್ತನೆ, ಜಯ ಕೊಟ್ಟು ನಡೆಸು ಕರ್ತನೆ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.